ಅದ್ಯಾಕೆ ಏನ್ ಮಾಡ್ತಾ ಇದ್ದೆ ಅಡುಗೆ ಮನೆಯೊಳಗೆ ನೀನು? ಏ ನಿಮ್ಮ ಊರಿನ ತಂದ ವಡೆ ಇದ್ವಲ್ಲ ಅಂತ ತಿನ್ನೋಣ ಅಂತ ಬಂದೆ. ಒಂದು ವಡೆನೇ ಕಾಣಿಸ್ತಲ್ಲ. ಎಲ್ಲಿದ್ದ ಒಡೆ? ನಿಮ್ಮ ಅವ್ವ ಬಡ್ದು ಬಾಗೆ ಕಣ್ಣೊಳ ಕಣ್ ಬಾ. ನಿಮ್ಮ ಅವ್ವ ತಿಂದು ಎಷ್ಟೊತ್ತಾಯ್ತು ಈಗ ಹುಡುಕ್ತಾ ಇದ್ದೀರಾ ವಡೆ ಒಬ್ಬಟ್ಟು ಅಂತ? ತಡಿ ತಂಗಿ ಬಂದವಳೆ, ಹೋಗ 1 kg ಮಟನ್ ತರೋಣ. ಏನ್ ಮಾಡೋಣ ಅನ್ನೋದಿಲ್ಲ, ಈಗ ಒಳ ಓಡಾಡ್ತಿದೀವಿ ವಡೆ ತಿನ್ನೋಣ ಅಂತ. ಭಾಗ ಕೇಳಕ್ ಬಂದಿರೋಳ್ಗ ಬಾಡೂಟ ಮಾಡ್ ಕೆಲ್ಸವ ಹೋಗು. ಬಂದವಳೆ ಏನಾರು ಮಾಡಿ ಕತ್ತಿಲ್ ಒಳಗೆ ಏನ್ ಮಾಡಿ ಹೋಗು. 1 kg ಮಟನ್ ಕಟ್ ಮಾಡ್ಕೊ ಬರೋಗು ಮಾಡೋಣ ಆತಾಗೆ. ಸುಂಕುತ್ಕ ಯಾಕೆ ಭಾಗ ಕೇಳಕ್ ಬಂದಿರೋಳಗ್ ಬಾಡೂಟ ಕಳ್ಸೋದಂತೆ. ಎಂತದು ಬೇಡ, ಮಾಡಿದ ಉಪ್ಸಾರು ಉಪೇಸ್ರು ಮುದ್ದೇನ ಮಾಡು ತಿನ್ಬಿಟ್ಟಾಯ್ತಾಳೆ ಬೇಕಾರೆ. ನಾವು ಕೇಳಿದ ತಕ್ಷಣ ಕೊಟ್ಬಿಡ ನಂಗೆ ಅರ್ಥ ಇದೆ. ಅಪ್ಪ ಮಗ ಇಬ್ರು ನಾಟಕ ಆಡ್ಕೊಂಡು ಎಲ್ಲ ನನ್ನ ಹೆಸರು ಆಸ್ತಿ ಮಾಡಿದ್ರೆ ಆಗ್ಲೇಯಾ? ಹಿಂಗ್ ಬರ್ತದೆ ನಿಮ್ಮ ಅವ್ವನು ಸರಿ ಇಲ್ಲ ನಿಮ್ ತಂಗಿನೂ ಸರಿ ಇಲ್ಲ, ಬಾಳ ಕೇಳ್ತಾರೆ ಅನ್ಬಿಟ್ಟು ಇರೋ ಆಸ್ತಿನ ನನ್ನ ಹೆಸರು ಮಾಡಿದಿರಿ. ಈಗ ಬಾಳ ಕೇಳಕ್ ಬರ್ತಾಳೆ ಅಂತ ಅಂದ್ಬಿಟ್ಟು ಭಯ ನೋಡು ನಿಮ್ಗೆ. ನಮ್ಗೆ ಗೊತ್ತಿದ್ದೆ ಇರಬರ ಆಸ್ತಿನೆಲ್ಲನೂ ನಿನ್ನ ಹೆಸರು ಕ್ರಯ ಮಾಡಿರೋದು. ಇಲ್ಲ ಅಂದಿದ್ರೆ ಬಿಡಾಳೆ ನಮ್ಮ ಅವನು ನನ್ನ ತಂಗಿನೂ ದಾರಿಲಿ ನಿಲ್ಸ್ಬಿಡೋರು ಇಷ್ಟೊತ್ತಿಗೆ. ನಮ್ಮ ಅಪ್ಪ ಬುದ್ಧಿವಂತ ಆಗವತ್ಕೆ ಎಲ್ಲನೂ ನಿನ್ನ ಹೆಸರು ಮಾಡಿರೋದು ಕಣ್ ಸುಮ್ನಿರು. ಆಯ್ತು ಎಚ್ಚಟ ಹೋಗು ಹುಡುಗಿ. 1 kg ಮಟನ್ ತರೋಗು, ಆಚೆ ಒಲೆಯಲ್ಲಿ ಮಾಡ್ಕೊಡ್ತೀನಿ ತಿನ್ಲಿ ಪಾಪ. ಅವಳು ಬಾಡು ಅಂದ್ರೆ ಇಷ್ಟ. ಮನೆದವ್ರು ಕಂಬ ಹಾಕ್ತಾರ ಆಚೆ ನಾಡ್ದು ಭಾನುವಾರ. ಇವಾಗ ಮಟನ್ ಮಾಡ್ಕೊಂಡು ತಿಂದಿ ಮನೇಲಿ. ಇನ್ನು ಭಾನುವಾರ ಅಲ್ವೇ ಹೋಗು. ಭಾನುವಾರ ತಾನೇ ಕಂಬ ಹಾಕೋದು. ಎಲ್ಲಾನು ಇವತ್ತು ಮಾಡಿಕ್ಬಿಟ್ಟು ಸಂಜೆ ಹೊತ್ತಿಗೆ ಅಡುಗೆ ಮಾಡೋರು ಬಡಿಸ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿ ಮಾಡ್ಬಿಡ್ತೀನಿ ಕಣ. ಹೋಗು, ಏನ್ ಇದು ಮಾಡಲ್ಲ, ಎಲ್ಲಾನು ನೀಟ್ ಮಾಡ್ಬಿಡ್ತೀನಿ ಮನೇನ. ಹುಡುಗು ತಂದ್ಬಿಡು ಹುಡುಗು. ಒಂದೇ 1 kg ಮಟನ್. ನಿನ್ ಮಗಳು ಚಿಕನ್ ಮಟನ್ ತಿನ್ನಲ್ಲ, ಅವಳು 1 kg ಅಷ್ಟು ಬೆಲ್ಲ ಕೋಳಿ ಕಟ್ ಮಾಡ್ಕೊ ಕಬಾಬ್ ಮಾಡ್ಕೊಡ್ತೀನಿ. ಹೋಗು ತಂದ್ಬಿಡೋಗು. ಕಬಾಬ್ ನಿಮ್ಮ ಊರಿನ ತಂದಿರವಿಲ್ವೇ? ಅವನೇ ಆಯ್ಕೊಡು. ನೀನ್ ತಂಗಿ ತಿಂದಳೆ ನಮ್ಮೂರಿಂದ ಒಂದು ತಂದಿರೋ ಅಂತಂದ್ರೆ ರಾಗ ಆಡ್ತಾಳೆ ಅಂತಮ್ಮ ನಾವು ಇಂತಮ್ಮನೆ ಅಂತ. ಒಂದು ರಾಗನೇ ಬೇಡ, ಹುಡುಗು ತಂದ್ಬಿಡು. ಅಯ್ಯೋ ನನ್ಗೇನೋ ಮನ್ಸೇ ಇಲ್ಲ ಕಣವ, ನೀನ್ ಒತ್ತಾಯಿಗೆ ಹೋಗ್ಬೇಕಷ್ಟೇ. ಹೋಗು, ಮನೆ ಹೆಣ್ಮಕ್ಳನ್ನ ನಯಿಸ್ಬಾರ್ದು. ಅದೇ ನಾವೇನ್ ಏನ್ ಕೊಟ್ಟವು? ಅಪ್ರೂಪ ಯಾವ್ದಾರ ಬತ್ತಾಳೆ ಮಟನ್ ಗಿದ್ದು ಮಾಡ್ತೀವಿ, ತಿಂತಾಳೆ, ಒಯ್ತಾಳೆ, ಒಂಚೂರು ಕುಣ್ಕೋತಾಳೆ. ಕುಣ್ಕೊಳ್ಳಿ ಹೋಗು, ಅವ್ಳ ಪಾಡ್ಗಳು ಕುಣ್ಕೊಳ್ಳಿ ಹೋಗ್ಲಿ. ಅಲ್ಲೇನ್ ಮಾತಾಡ್ತಾರ ಗೊತ್ತೇವ್ರು? ಅಬ್ಬಾ ನಿನ್ ಕಾಸಿನ ತರ ಕೊಡು, ನಿನ್ ಅಪ್ಪ ಕೊಡು, ನಿನ್ ಹತ್ ಕೊಡು, ಇದ್ಕೊಡು ಅಂತ ಮಾತಾಡ್ತಾಳ ಉಂತವ. ಅವೆಲ್ಲ ಎಲ್ಲ ಕೈ ಚಿಕ್ಕಂಗಿದ್ದಾವೆ ನಿಮ್ಮ ಉಂತ ಇದ್ದಾವಲ್ಲ. ಅವೆಲ್ಲ ನಿಮ್ಮ ಅಪ್ಪ ಮಾಡಿಕೊಂಡವನೆ ಬ್ಯಾಂಕಲ್ಗೆ ಬುಡ್ಸ್ಕೊಟ್ಟು ದಿವಸ ಕೊಡ್ತಾಳೆ ಕಣ. ಹೋಗು, ಇನ್ನೇನು ಒಡವೆನ ಆಸ್ತಿನೆಲ್ಲ ಬರ್ಸ್ಕೊಂಡಿದ್ದಿ, ಒಡವೆನಾರ ಕೊಡ್ತಿಲ್ಲ ಹುಡುಗಿಗೆ. ಆಸೆ ಪಡು, ದುರಾಸೆ ಪಡ್ಬೇಡ ನೀನು. ಹುಡುಗಿಗೆ ನಿಮ್ಮ ಒಡವೆನಾರ ಕೊಡ್ತಿಲ್ವೇ? ಆಸ್ತಿ ಬರ್ಸ್ಕೊಂಡಿದ್ದಾಗದ್ ನೀನು ಅಲ್ಲೇ. ನಾನ್ ಬರ್ಸ್ಕೊಂಡೆ, ನಿಮ್ಮ ಅವನೇ ಅಲ್ವೇ ಎಲ್ಲ ಆಸ್ತಿನ ನಿನ್ ಹೆಸರು ಮಾಡಿರೋದು. ನಾನ್ ಬರ್ಸ್ಕೊಂಡೆ ಅಂತ ಹೇಳ್ತಾರದ್ ನೋಡಿ ಇವಳ. ಯಾರ ಒಟ್ಟಿನಲ್ಲಿ ಹೋಗು. ಅಪ್ಪ ಏನ್ ಸುಮ್ನೆ ಬರ್ಕೊಟ್ಟಿಲ್ಲ. ಇವಳು ಅವನ ಹೆಸರಲ್ಲಿ ಇದ್ದಿದೆ 5 ಲಕ್ಷ ಫಿಕ್ಸೆಡ್ ಮಾಡಿರಲಿಲ್ಲ ಅಪ್ಪ. ಅವನ ಹೆಸರಲ್ಲಿ ಆ ದುಡ್ಡು ಎತ್ಕೊಂಡು ತಿನ್ಕೊಂಡಿದ್ಕೆ ಆಸ್ತಿನಾರ ನಿನ್ಗಿರ್ಲಿ ಅಂದ್ಬಿಟ್ಟು ನನಗೆ ಬರ್ಕೊಟ್ಟಿರೋದು. ಇಲ್ಲ ಅಂದ್ರೆ ಇಲ್ಲ ಬರ್ಕೊಟ್ಟಿದ್ದ ಅಪ್ಪ ಮಗಳು ಕಡೆಗ ಆಸೆ ಆಗ ಅವನೇ. ಯಾವಾಗ ಅವ್ಳು ಚಂಗ್ಲು ಬುದ್ಧಿ ಗೊತ್ತಾಯ್ತು ಅದಕ್ಕೆ ಅಪ್ಪ ನಮಗ್ ಮಾಡಿರೋದು. ಹೋಗು, 5 ಲಕ್ಷ ಇದ್ದೀವಿ ಹೆಂಗಾಗಿರೋದು? ಫಿಕ್ಸೆಡ್ ಇದ್ದಿದ್ದು ದುಡ್ಡ ನಿನ್ ತಂಗಿ ಯಾವ ಮಾಯದಲ್ಲಿ ಎತ್ಕೊಬಿಟ್ಲು ನಿಮ್ಮ ಅವನ ಹೆಸರಿಂದ. ಅಪ್ಪ ಎಂತ ಕೆಲಸ ಮಾಡಿದ್ಲು ಅವಾಗ 1 3 ತಿಂಗಳು ಮಾತಾಡದೆ ಹೋದ್ಲು ನಮ್ಮ ಮನೆಗೆ. ಏನಾರ ಮಾಡ್ಕೊಳ್ಳಿ ಬಿಡು. ಹೆಂಗೋ ಆಸ್ತಿ ನಮ್ಮ ಅಪ್ಪ ಒಳ್ಳೆನಾಗ ಅವತ್ತು ಆಸ್ತಿ ನಮ್ಮ ಹೆಸರು ಮಾಡವನೇ. ತತ್ತೀನಿ 1 kg ಮಟನ್ವೇ 1 kg ಚಿಕನ್ವೇ ತಟ್ಟನೆ ಅದೇನ್ ಮಸಾಲೆ ಇದು ಮಾಡ್ಕೊ. ಹೋಗ್ತಾರೋಗು, ಮಾಡ್ತೀನಿ ಕಣ. ಎತ್ತ ಉಣ್ಲಿ. ಒಂದು 10 ರೂಪಾಯಿ ಶುಂಠಿ, ಒಂದು 10 ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ತಗೋಬಾ, ಖಾಲಿ ಆಗ್ಬಿಟ್ಟದೆ. ಊರ್ಗೆ ಹೋಗಿದ್ನಲ್ಲ ಎಲ್ಲ ಮಡಗಿತಾವೆ, ಬತ್ತೋದಂಗ ಆಗ್ಬಿಟ್ಟದೆ, ಚೆನ್ನಾಗಿರಲ್ಲ. ಹುಡುಗು ಹಂಗೆ ಒಂದು 10 ರೂಪಾಯಿ ಕೊತ್ತಂಬರಿ, ಒಂದು 10 ರೂಪಾಯಿ ಶುಂಠಿ ತಗೋಬಾ. ತತ್ತೀನಿ. ವಾ ಸೆಕ್ನೆ ರುಚಿಯಾಗಿತ್ತು ಕಣೆ ಮಗ. ಅದೇನೇನಾಕ್ ಮಾಡಿದೆ ಕೈಮಾ ಉಂಡೆಗೆ? ರೆಸಿಪಿನೆಲ್ಲ ಹತ್ರ ಹೇಳಕ್ಕಾಗಲ್ಲ ಕಾಳಮ್ಮ ನಿಮ್ಗೆ. ಅದೆಲ್ಲ ನಾವೇನೇನೋ ಹಾಕಿ ಮಾಡಿರೋದು. ನನ್ನ ಮಗಳು ಎಡ್ಗೆಲ್ ಉಪ್ಪು ಹಾಕ್ಬಿಟ್ರವೇ ರುಚಿ ಆಯ್ತದೆ ಕಣವ. ಅದೇನಿಲ್ಲ, ನನ್ನ ಮಗಳು ಬಂಗಾರ. ಎಡ್ಗೆಲ್ ಉಪ್ಪು ಹಾಕ್ಬಿಟ್ರವೇ ರುಚಿಯಾಗಿ ಸಾರು ಮಾಡ್ತಾಳೆ. ಅಯ್ಯೋ ನನ್ನ ಸೊಸೆಗೆ ಇನ್ನೂ ಬರಲ್ಲ ಅಡ್ಗೆ ಹೋಗ್ತಾನ. ನನ್ನ ಮಗಳು ಮಾತ್ರ ಎಡ್ಗೆಲ್ ಉಪ್ಪು ಹಾಕ್ಬಿಟ್ರೆ ಸಾರು ಮಾತ್ರ ಅಮೃತ ಆದಂಗ ಆಯ್ತದೆ ಅಲ್ವೇನವ ಮಗಳೇ? ಎಸ್ ಮಮ್ಮಿ, ನಿನ್ ತರನೇ ಹೇಳ್ತಾರೆ ಎಲ್ಲಾರು. ನಿನ್ ಸಾಂಬಾರ್ ಸೂಪರ್ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾರೆ. ಯಾರೇ ಊಟ ಮಾಡ್ಲಿ ನನ್ನ ಕೈ ರುಚಿ ಸೂಪರ್ ಆಗಿದೆ ಅಂತಾನೆ ಹೇಳ್ತಾರೆ. ಕಣವ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ಹಂಗೆ ನೀನು ಏನ್ ಮಾಡಿದ್ರು ಚಂದ ನಿಮ್ಮ ಅವ್ವನಿಗೆ. ಇಲ್ಲ ಕಣಮ್ಮ, ನಮ್ಮಮ್ಮ ಅಂತ ಹೇಳ್ತಾರೆ ಅಂತಲ್ಲ, ನಂಗೆ ಮತ್ತೇನೋ ಅಷ್ಟೇ. ನಾನು ಏನೇ ಮಾಡಿದ್ರು ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗಿದೆ ಟೇಸ್ಟಿಯಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಕಣವ ಒಬ್ಬೊಬ್ರ ಕೈಲಿ ಹಂಗೆ ಅಡುಗೆ ಮಾಡ್ಬಿಟ್ರೆ ಘಮ 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 ಅನ್ನಂಗೆ ಆಯ್ತದೆ. ಯಾರೋ ಅಡುಗೆ ಬಗ್ಗೆ ಮಾತಾಡ್ತಾ ಇದ್ದೀರಿ? ಏನ್ ಅಡುಗೆ ಮಾಡಿರಿ? ನಮಗೂ ಕೊಟ್ಟಿರಾ? ಮಾತಾಡಕ್ ತಂದಿದ್ಯಲ್ಲ ಅಣ್ಣ. ನಾನು ಒಂದೇ 1 kg ಮಟನ್ ತಂದ್ಬಿಟ್ಟು ಸಾಂಬಾರ್ ಮಾಡಿ ನಮ್ಗೆ ಇದ್ ಮಾಡು ಅಂತಂದ್ರೆ ಏನು ಮಾತಾಡದೆ ಒಳಗಡೆ ಹೋದೆ ಗಿಂಜಾಡ್ಕೊಂಡು. ಎಂಟ್ರ ಮಾತು ಕೇಳ್ಕೊಂಡು ಇವಾಗ ಬಂದಿದ್ಯಾ ಏನ್ ಅಡುಗೆ ಮಾಡ್ತೀರಾ ಅಂದ್ಬಿಟ್ಟು. ನೀನು ಕಾಳಮ್ಮ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ನಾನು ಅವ್ರ ಮನೆಗೆ ಹೋಗ್ತೀನಿ. ನಿಮ್ಮ ಮನೆಗೆ ನಾನು ಏನೇ ಮಾಡಿದ್ರು ತಿನ್ನಲ್ಲ ನಾನು. ಹಂಗೋ ನಾನು ಬೇರೆ ಮಟನ್ ಚಿಕನ್ ತರೋಣ ಅಂತ ಹೋಗ್ತಾಯಿದ್ನಲ್ವಾ? ಸರಿ ಬಿಡಂಗಾರ ಕಾಳಮ್ಮರ ಮನೆಗೆ ಹೋಗು. ನಾನು 1 kg ಮಟನ್ 1 kg ಚಿಕನ್ ತತ್ತೀನಿ, ಮಾಡ್ತೀವಿ ತಗ. ಇನ್ನೇನು ಮಾಡೋದು? ಮತ್ತೆ ಬೇರೆ ಮಸಾಲೆ ಆಡ್ಸ್ಕೊಂತ ಹೇಳ್ಬಿಟ್ಟಿದ್ದೀನಿ, ವೇಸ್ಟ್ ಆಗ್ತದೆ. ತಂದ್ಬಿಟ್ಟು ನಾ ಮಾಡ್ಕೊಂತೀನಿ. ಹೋಗಿ ಬರೋಗು ಕಾಳಮ್ಮತ್ತಕ್ಕೆ. ಮಟನ್ ಮಾಡಿಯಪ್ಪ. ಸರಿ ಬಿಡಂಗಾರೆ. ನಾವು ನಾನಿನ್ನೇನು ಮಾಡಲ್ಲ. ನಿಮ್ಮ ಮನೇಲೆ ಆತಗೆ ಉಣ್ಕೋತಿ ಬಿಡು ಅಂತ ಅನ್ಸುತ್ತಾ? ಅಡ ಬಿಡಮ್ಮ, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳೋದ ನನ್ನ ತಂಗಿ. ಕರ್ಕೊಂಡೋಗು, ಅದೇನೇನು ಮಾಡಿಕ್ಕು. ಹೋಗ ತಗೋಬಾ. ಹೋಗ್ಬಿಟ್ಟು ತಗೊಬಂದ್ಬಿಟ್ಟು ಅದೇನು ಮಾಡಿ ತಟ್ಟನೆ. ನನ್ನ ಮಗಳು ಒಟ್ಟಿಸ್ಕೊಂಡವಳೆ, ಊಟ ಮಾಡ್ಬೇಕು ಕಣ. ಬಿಡು ಮಮ್ಮಿ, ಅಣ್ಣ ಇಷ್ಟೊಂಥರ ಇದು ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಮ್ಮಿ. ನಾನು ಕಂಡ್ರೆ ಒಂಚೂರು ಲವ್ವೇ ಇಲ್ಲ ಅಣ್ಣನ್ಗೆ. ಓ ಕಣವ, ನಿನ್ ಬಾರಿ ಕುಲಸ್ತೆ ಅಲ್ಲ, ನಿನ್ನ ಲವ್ ಬೇರೆ ಮಾಡಿಕತ್ತೀನಿ. ವರ್ಷ ರಾಖಿ ಫೆಸ್ಟಿವಲ್ ಬಂದು ರಾಖಿ ಕಟ್ತೀನಿ. ಬರೀ 500 ರೂಪಾಯಿ ಕೊಡ್ತಾನೆ.
ಬೇರೆಯವರೆಲ್ಲ ತಂಗಿಗೆ ಏನೇನೋ ಕೊಡ್ತಾರೆ, ಇವನೇನು ಕೊಡಲ್ಲ ನಮ್ಮಣ್ಣ. ಓಹೋ ಇನ್ನೇನು ಕೊಡ್ಬೇಕಿತ್ತು ನಿನ್ಗೆ? ಗೋಲ್ಡು, ಸಿಲ್ವರು ಏನೇನೋ ಇರುತ್ತೆ ತಾನೇ, ಅದೆಲ್ಲ ಕೊಡ್ತಾರೆ ಅಣ್ಣಂದಿರು. ನೀನು ಇದೆಯಾ ಅಣ್ಣ ಅಂತ ವೇಸ್ಟ್ ಮಾಡಿ. ಮುಂದಿನ ವರ್ಷಕ್ಕೆ ತಕೊಡ್ತೀನಿ ಬಿಡಿ ಏನಾರ ಒಂದು ಹೆಸಟ ಬದಿ ಕಳಿವಂತ ನನ್ನ ಹೆಸರು ಹೇಳ್ಕೊಂಡು. ನೋಡ್ನೇವ ನಿನ್ ಅಣ್ಣನ ಏನೋ ಕೊಡ್ಸ್ತೀನಿ ಅಂತಾನೆ ಕಣವ, ಕೊಡ್ಸಿಸ್ಕೊಳವ. ಅವ ನನ್ನ ಮಗನ್ಗೆ ಈಗಾರ ನನ್ನ ಮಗ್ಳ ಮೇಲೆ ಬುದ್ಧಿ ಬಂದದೆ. ಕೊಡ್ಸ್ಕೊ ಕಣಪ್ಪ. ಹೆಣ್ಮಕ್ಳಿಗೆ ಏನಾರ ಕೊಡ್ಸ್ಬೇಕು ಕಣಪ್ಪ. ನಾನು ನನ್ನ ಮಗ್ಳಿಗೆ ವರ್ಷಕ್ಕೊಂದ್ಕಿತ ಏನಾರ ಒಂದ್ ಕೊಡ್ಸ್ಬಿಡ್ತೀನಿ ಕಣಪ್ಪ. ಹೆಣ್ಮಕ್ಳು ಅಯ್ಯೋ ಅಂದ್ರೆ ಒಳ್ಳೇದಾಗಲ್ಲ, ಅಪ್ಪನ ಮನೆಗೆ ಅಂದ್ಬಿಟ್ಟು ಕೊಡ್ಸ್ತೀನಿ ನಾನು. ಆಯ್ತು ಬಿಡಮ್ಮ, ಒಂದು ಮುಗ್ಬಟ್ನೋ ಗಿಗ್ಬಟ್ನೋ ಕೊಡ್ಸಿದ್ರೆ ಆಯ್ತು. ಡೈಮಂಡ್ ಮುಗ್ಬಟ್ ಕೊಡ್ಸಿದಾರೆ ಕೊಡ್ಸು. ಆರ್ಡಿನರಿ ಇದ್ರದ್ದು ಮುಗ್ಬಟ್ಟೆಲ್ಲ ಕೊಡ್ಸಿದಾರೆ ಬೇಡವೇ ಬೇಡ. ಆ ಮುಗ್ಬಟ್ಗೋಸ್ಕರ ಬಂದಿದ್ದೀನ ನಾನು. ಡೈಮಂಡ? ಹ್ಞೂ ನೋಡೋಣ. ಹೋಗಿ ಚಿಕನ್ ಮಟನ್ ತಗೋಬತ್ತೀನಿ. ಅದೇನು ಮಾಡ್ರಿ ನಿಮ್ಮತ್ತಿಗೆ ಒಂಚೂರು ಇದು ಮಾಡ್ಕೊಡೋಗು, ಸಹಾಯ ಮಾಡ್ಕೊಡೋಗು ಅಡುಗೆ ಮಾಡೋಕ್ಕೆ. ನಂದೇ ನನ್ನ ಮಗಳು ಹೆಲ್ಪ್ ಮಾಡ್ಬೇಕಾ? ನೀನೇನ್ರು ಕುತ್ಕೊಂಡ ಕಾಕಣಪ್ಪ ತಂದಿರೋದು ಅಡುಗೆ ಮಾಡಕ್ಕೆ. ನನ್ನ ಮಗಳು ಬಂದವಳೆ, ಅವಳನ್ನ ಕೆಲಸ ಮಾಡು ಅಂತೀಯಲ್ಲ. ನನ್ನ ಮಗ್ಳಾಕ್ ಮಾಡೋಳು, ನೀನೇನ್ರು ಮಾಡ್ಬೇಕಣೋ. ನಾನು ನನ್ನ ಮಗಳ ಕೈಲಿ ಹತ್ಲ ಕಡ್ಡಿ ಇತ್ತಾಗ ಎತ್ತಿಕ್ಸಲ್ಲ. ಇವನ್ ನೋಡು ಹೆಂಗೆ ಹೇಳ್ತಾರದ, ಕೆಲಸ ಮಾಡ್ಬೇಕಂತೆ ನನ್ನ ಮಗಳು. ಅಲ್ಲ ನನ್ನ ಗಂಡನ ಮನೇನೆ ನನ್ನ ಗಂಡ ನನ್ನ ಕೆಲಸ ಹೇಳಲ್ಲ ಅಂತದ್ರಲ್ಲಿ ನೀನ್ ಹೇಳ್ತಾ ಇದೆಯಲ್ಲ ಅಣ್ಣ. ಈಗೇನ ನೀನ್ ನೋಡ್ಕೊಳ್ಳೋದು ನನ್ನನ್ನ? ಅಲ್ಲ ಕಣವ, ಹಂಚ್ಕೊಂಡ್ ಮಾಡಿದ್ರೆ ಕೆಲಸ ಬಿರ್ನ ಆಯ್ತದೆ ಅಂತ ಹೇಳ್ದೆ. ಆಗಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ, ನಾನು ಏನಾರು ಮಾಡ್ಕೊತಾಳೆ, ಅದೆಲ್ಲ ಕೆಡ್ಸ್ಕೊಳ್ಕೋಬೇಡ. ಅದಕ್ಕೆ ಇರೋದೇನ್ಕೆ ಮಾಡ್ಲಿ ಬಿಡು. ನಾನು ಯಾಕೆ ಮಾಡ್ಲಿ ಎಲ್ಲ ಕೆಲಸ? ನಾನೇನು ಮಾಡಲ್ಲ ಅಂದ್ರೆ ಮಾಡಲ್ಲ. ಹೂ ಕಣಪ್ಪ, ಮನೆಗೆ ಬಂದು ಹೆಣ್ಮಕ್ಳು ಕೆಲಸ ಮಾಡಕ್ಕಾಗತ್ತೆ? ನೀ ಚೆನ್ನಾಗಿ ಹೇಳ್ದೆ ಹೇಳು. ಅದೇ ಹೇಳ ನೀನೇ ಕಳಿ. ತಡಿ, ನನ್ನ ಮಗಳು ಬಂದವಳೆ, ಅವಳನ್ನ ನಾವು ನೆಂಡ್ರಿಗೆ ಹೋಗಿ ಸಹಾಯ ಮಾಡ್ಕೊಡ್ಬೇಕಂತ ಅಡುಗೆ ಮಾಡಕ್ಕೆ. ನೆಂಡ್ರಿಗೆ ಅಡುಗೆ ಮಾಡಕ್ ಬರ್ತಾ ಇದ್ಮೇಲೆ ಯಾಕಿದ್ದಳು? ಅಪ್ಪನ ಮನೆಗೆ ಹೋಗೋದು ಒಂದು ವಾರ ಕುತ್ಕೊಳಕಾಯ್ತದೆ, ಕೆಲಸ ಮಾಡಕ್ಕಾಗಲ್ವೇ? ಹ್ಞೂ ಅಣ್ಣ, ಏನಕ್ಕೆ ಅದಕ್ಕೆ ನಾ ಫ್ರೀಕ್ವೆಂಟ್ಲಿ ಕಳಿಸ್ತೀಯಾ ಅಪ್ಪನ ಮನೆಗೆ? ಇಲ್ಲೆಲ್ಲ ಕೆಲಸ ಎಲ್ಲ ಅಮ್ಮ ಮಾಡಕ್ಕಾಗುತ್ತಾ? ನಮ್ಮ ಮಮ್ಮಿ ಕೈಲೆಲ್ಲ ಕೆಲಸ ಮಾಡಕ್ಕಾಗುತ್ತಾ? ಏನ್ ಅನ್ಕೊಂಡಿದ್ಯಾ ಮಮ್ಮಿನ ನೀನು? ಅವಳು ಹೋಗಿದ್ದೆ ಈಗ 2 ದಿವಸ ಹೋಗೋಳು, ಅದಕ್ಕೆ ಹೆಂಗೆ ಆಡ್ತಾ ಇದ್ದೀರಾ ನೀವು? ನನಗೆ ಮಟನ್ ಅಂಗಡಿದಾಗ ಟೈಮ್ ಆಯ್ತದೆ, ಬತ್ತೀನಿ ನಾನು. ಮಮ್ಮಿ ಫಸ್ಟ್ ಅಣ್ಣನ್ಗೆ ಬುದ್ಧಿ ಕಲಿಸ್ಬೇಕು. ಫ್ರೀಕ್ವೆಂಟ್ಲಿ ಹೋಗ್ತಾ ಇರೋದನ್ನ ಸ್ಟಾಪ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸುಮ್ನಿರವ, ನಾನು ಪ್ಲಾನ್ ಕೊಡ್ತೀನಿ ಮಾಡಿರಂತೆ, ಒಳ್ಳೊಳ್ಳೆ ಪ್ಲಾನ್ಗಳು ಕೊಡ್ತೀನಿ ಮಾಡಿರಂತೆ, ಸುಮ್ನಿರಿ.